ಚಿನ್ನಪ್ಪ ಎಲ್ರಿಗೂ ಗುಡ್ ಮಾರ್ನಿಂಗ್ ಮಾಡೋಕ್ಕಂತ ಗುಡ್ ಮಾರ್ನಿಂಗ್. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮರಳಿ ಮಡಿಲಿಗೆ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ನನ್ನ ಫಸ್ಟ್ ಬ್ಲಾಗ್. ಅರ್ಲಿ ಮಾರ್ನಿಂಗ್ ಇಂದಾನೆ ನಾನು ಬ್ಲಾಗ್ ನ ಶುರು ಮಾಡಿದ್ದೀನಿ. ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ. ಇವಾಗ ಟೈಮು 6 o'clock ಆಗಿದೆ ಮಾರ್ನಿಂಗು. ನಾನಿವತ್ ಬೇಗ ಎದ್ದಿದ್ದೀನಿ. ಯಾವಾಗ್ಲೂ ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡೇ ಮೊದ್ಲು ಹೇಳೋದು, ಯಾಕಂದ್ರೆ ಅವರು ಶಟ್ಲ್ ಕಾಕ್ ಆಡೋದಕ್ಕೆ ಹೋಗ್ತಾರೆ. ಒಂದ್ 5:30ಗೆಲ್ಲ ಎದ್ದು 6 o'clock ಒಳಗಡೆ ಹೋಗಿ ಒಂದ್ 7:15ಗೆಲ್ಲ ಮನೆಗ್ ಬಂದ್ಬಿಡ್ತಾರೆ. ಅವ್ರು ಬರೋ ಅಷ್ಟರಲ್ಲಿ ನಾನು ಎದ್ದು ಯೋಗನ ಮುಗಿಸಿ ಹಾಗೆ ಮನೇನ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ನಾನು ಟಿಫನ್ಗೆ ರೆಡಿ ಮಾಡ್ಕೊಳ್ತೀನಿ ಯಾವಾಗ್ಲೂ. ಯಾಕಂದ್ರೆ ಪಾಪುಗೆ ಒಂದು 8 to 8:30 ಒಳಗಡೆ ನಾವು ಟಿಫನ್ ನ ಕೊಡ್ತೀವಿ. ಪಾಪು ಇನ್ನು ಮಲ್ಗಿದ್ದಾನೆ. ಸಮ್ ಟೈಮ್ ಹೇಗ್ ಮಾಡ್ತಾನೆ ಅಂದ್ರೆ ಅವನು ನಮ್ ಜೊತೆಗೇನೆ ಎದ್ಬಿಡ್ತಾನೆ. ಅವಾಗಂತೂ ನನ್ನ ಹಸ್ಬೆಂಡ್ ಬರೋವರೆಗೂ ನಾನು ಏನು ಮಾಡಕ್ ಆಗಲ್ಲ. ಸೊ ಇವತ್ ಮಾತ್ರ ಇನ್ನು ಮಲ್ಗಿದ್ದಾನೆ. ನಾನೊಂದು 6 ಗಂಟೆಗೆಲ್ಲ ಎದ್ರೆ ಯೋಗ ಮಾಡ್ಕೊಂಡು ಮನೆ ಕ್ಲೀನ್ ಮಾಡ್ಕೊಂಡು ಹಾಗೆ ಫ್ರೆಶ್ ಅಪ್ ಆಗಷ್ಟರಲ್ಲಿ ಒಂದ್ 7:30 ಆಗ್ಬಿಡುತ್ತೆ. ಇವಾಗ ಟೈಮು 7:30 ಆಗಿದೆ. ಅಷ್ಟರಲ್ಲಿ ಹಾಲ್ ಬಂದಿರತ್ತೆ. ಮೊದ್ಲು ಹಾಲ್ನ ಕಾಯಕ್ಕಿಟ್ಟು ಇವತ್ತು ಟಿಫನ್ಗೆ ಮಸಾಲಾ ಇಡ್ಲಿ ಮಾಡೋಣ ಅಂತ ಹೇಳಿ ನಾನು ಇಡ್ಲಿ ಹಿಟ್ಟನ್ನ ರೆಡಿ ಮಾಡಿಟ್ಟಿದ್ದೆ. ಇದಕ್ಕೆ ಸ್ವಲ್ಪ ನಾನು ತರಕಾರಿನ ಕಟ್ ಮಾಡಿ ಹಾಕೊಳ್ತೀನಿ. ಮಸಾಲಾ ಇಡ್ಲಿಗೆ ನಾನು ಒಂದ್ ಈರುಳ್ಳಿ, ಒಂದ್ ಕ್ಯಾರೆಟ್ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಒಂದು ಹಸಿಮೆಣಸಿಕಾಯಿನ ನಾನು ಸೇರಿಸ್ಕೊಳ್ತೀನಿ. ಯಾಕಂದ್ರೆ ಪಾಪುನು ಇಡ್ಲಿ ತಿಂತಾನೆ. ಅವನಿಗೆ ಇಡ್ಲಿ ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ನಾನು ಖಾರನ ಸ್ವಲ್ಪ ಕಡಿಮೆನೆ ಹಾಕ್ತೀನಿ. ಇವಾಗ ಕಟ್ ಮಾಡ್ಕೊಂಡಂತ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣಸಿಕಾಯಿ ಮತ್ತೆ ತುರಿದಿಟ್ಕೊಂಡಂತ ಕ್ಯಾರೆಟ್ ಎಲ್ಲಾನು ಸಹ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪುನು ಸಹ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೊಂಡ್ರೆ ಮಸಾಲಾ ಇಡ್ಲಿಗೆ ಇಡ್ಲಿ ಹಿಟ್ಟು ರೆಡಿ ಆಗುತ್ತೆ. ಹಾಗೆ ಆಲ್ರೆಡಿ ನಾನಿಲ್ಲಿ ಸ್ಟವ್ ಮೇಲೆ ಇಡ್ಲಿ ಪಾತ್ರೆನ ಇಟ್ಟಿದ್ದೆ ನೀರ್ ಕಾಯೋದಕ್ಕೆ. ನೀರ್ ಕಾಯ್ತಾ ಇದೆ. ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ತುಪ್ಪನ ಹಾಕೊಂಡು ಎಲ್ಲ ನಾನು ಸ್ಪ್ರೆಡ್ ಮಾಡ್ಕೊಳ್ತೀನಿ. ಯಾಕಂದ್ರೆ ಪಾಪುಗೆ ಇನ್ನು ನಾನು ಅಡ್ಗೆ ಎಣ್ಣೆನ ಕೊಡ್ತಾ ಇಲ್ಲ, ತುಪ್ಪನೇ ಯೂಸ್ ಮಾಡ್ತಾ ಇರೋದು. ಹಾಗಾಗಿ ಪಾಪುಗ್ ಮಾತ್ರ ನಾನು ತುಪ್ಪನ ಬಳಸಿ ಇಡ್ಲಿನ ಮಾಡ್ಕೊಳ್ತೀನಿ. ಇನ್ ನಮಗೆ ಎಣ್ಣೆನ ಬಳಸಿನೇ ನಾನು ಇಡ್ಲಿನ ಮಾಡೋದು. ಎಲ್ಲಾ ಪ್ಲೇಟ್ಗುನು ಇಡ್ಲಿ ಹಿಟ್ಟನ್ನ ಹಾಕಿ ನಾನು ಇಡ್ಲಿನ ಬೇಯೋದಿಕ್ಕೆ ಇಡ್ತಾ ಇದೀನಿ. ಈ ಇಡ್ಲಿ ಬೇಯೋವರ್ಗುನು ನಾನೊಂದು ಚಟ್ನಿನ ಮಾಡ್ಕೊಳ್ತೀನಿ. ಇವತ್ ನಾನು ಚಟ್ನಿಗೆ ತೆಂಗಿನಕಾಯಿ, ಶೇಂಗಾ ಏನು ಬಳಸ್ತಾನೆ ಹುರ್ಗಡ್ಲೆನ ಬಳಸ್ಕೊಂಡು ಚಟ್ನಿನ ಮಾಡ್ಕೊಳ್ತಾ ಇದೀನಿ. ಕಾಯಕ್ಕಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಅಡಿಗೆ ಎಣ್ಣೆ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಇಷ್ಟನ್ನು ಫ್ರೈ ಮಾಡ್ಕೊಂಡು ಇದಕ್ಕೆ ಒಂದು ಸಣ್ಣ ಈರುಳ್ಳಿನೂ ಸಹ ನಾನು ಕಟ್ ಮಾಡ್ಕೊಂಡು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಇವೆಲ್ಲವೂ ಸ್ವಲ್ಪ ಫ್ರೈ ಆದ್ಮೇಲೆ ನಾನು ಇದನ್ನ ತಣ್ಣಗಾಗೋದಕ್ಕೆ ಬಿಟ್ಟು ಆಮೇಲೆ ಚಟ್ನಿನ ರುಬ್ಕೊಳ್ತೀನಿ. ಟೈಮ್ ಇವಾಗ 8 o'clock ಆಗಿದೆ. ಅಷ್ಟರಲ್ಲಿ ನನ್ನ ಮಗನು ಸಹ ಎದ್ದ. ಗುಡ್ ಮಾರ್ನಿಂಗ್. ಒಂದು ಮಿಕ್ಸಿ ಜಾರಿಗೆ ನಾನು ಫ್ರೈ ಮಾಡ್ಕೊಂಡಂತ ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಇಷ್ಟನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಹುರ್ಗಡ್ಲೆ ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನ ಸೇರಿಸ್ಕೊಂಡು ನೀರನ್ನ ಹಾಕಲ್ದೇನೆ ಫಸ್ಟ್ ನಾನು ರುಬ್ಕೊಳ್ತೀನಿ. ಆಮೇಲೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ. ಮತ್ತೆ ಇದು ಸ್ವಲ್ಪ ಆ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನ ಹಾಕಿ ರುಬ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ಹಾಗೆ ಇಲ್ಲಿ ಇಡ್ಲಿನೂ ಬೆಂದಿದೆ. ಒಂದ್ 20 ನಿಮಿಷದ ಮೇಲೇನೆ ಇಡ್ಲಿ ಬೆಂದಿದೆ. ಇಡ್ಲಿ ರೆಡಿ ಆಗಿದೆ. ಚಟ್ನಿಗೆ ನಾನು ಒಂದು ಒಗ್ಗರಣೆನ ಸೇರಿಸ್ಕೊಳ್ತೀನಿ. ಒಗ್ಗರಣೆನ ಹಾಕೋದ್ರಿಂದ ಚಟ್ನಿ ಒಂದ್ ಒಳ್ಳೆ ಟೇಸ್ಟ್ ನ ಕೊಡುತ್ತೆ. 1 ಟೇಬಲ್ ಸ್ಪೂನ್ ಅಡಿಗೆ ಎಣ್ಣೆ, ಅದು ಸ್ವಲ್ಪ ಸಾಸಿವೆ ಮತ್ತೆ ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನ ಬೇಳೆ ಹಾಗೆ ಸ್ವಲ್ಪ ಕರಿಬೇವು ಇಷ್ಟನ್ನು ಸಹ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ನಾನು ಚಟ್ನಿಗೆ ಸೇರಿಸ್ಕೊಳ್ತೀನಿ. ಅವಾಗ ಚಟ್ನಿ ಒಂದು ಎಕ್ಸ್ಟ್ರಾ ಟೇಸ್ಟ್ ನ ಕೊಡುತ್ತೆ. ಈ ಚಟ್ನಿ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ ಬೇಕಾದ್ರೆ. ತುಂಬಾನೇ ಚೆನ್ನಾಗಿರುತ್ತೆ. ಟಿಫನ್ಗೆ ಇಡ್ಲಿ ಮತ್ತೆ ಚಟ್ನಿ ಎರಡನ್ನೂ ಸಹ ರೆಡಿ ಆಗಿದೆ. ಇದ್ರ ಜೊತೆಗೆ ನಾನು ನನಗೆ ರಾಗಿ ಮಾಲ್ಟ್ನ ಮಾಡ್ಕೊಂಡಿದ್ದೆ. ನಾನು ಟಿಫನ್ ನ ತಿನ್ನೋದಿಲ್ಲ. ಒಂದ್ 8 to 8:30 ಹಾಗೆ ರಾಗಿ ಮಾಲ್ಟ್ನ ಕುಡಿದು ಆಮೇಲೆ ನಾನು ಟಿಫನ್ ತಿನ್ಬೇಕು ಅನ್ಸಿದ್ರೆ ಸ್ವಲ್ಪ ಲೈಟ್ ಆಗಿ ಟಿಫನ್ ನ ತಿಂತೀನಿ. ಇಲ್ಲ ಅಂದ್ರೆ ಮಧ್ಯಾಹ್ನ ಊಟನೇ ಮಾಡೋದು. ಟಿಫನ್ ರೆಡಿ ಆದ್ಮೇಲೆ ಮಧ್ಯಾಹ್ನ ಊಟಕ್ಕೂ ಸಹ ನಾನು ಅಡ್ಗೆನ ಮಾಡ್ಕೊಂಡಿದ್ದೆ ನನ್ನ ಹಸ್ಬೆಂಡ್ಗೆ ಬಾಕ್ಸ್ ನ ಕಳ್ಸೋದಿಕ್ಕೆ. ಬಟ್ ಅದ್ ಯಾವ್ದನ್ನು ರೆಕಾರ್ಡ್ ಮಾಡ್ಕೊಳಕ್ ಆಗ್ಲಿಲ್ಲ. ನನ್ನ ಹಸ್ಬೆಂಡ್ ಸ್ವಲ್ಪ ಬೇಗ ಹೋಗ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ರೆಕಾರ್ಡ್ ಮಾಡೋದಕ್ ಹೋಗ್ಲಿಲ್ಲ. ಇವಾಗ ರಾಗಿ ಮಾಲ್ಟ್ದು ರೆಕಾರ್ಡಿಂಗ್ ಮಾಡಿಲ್ಲ.
ನೆಕ್ಸ್ಟ್ ಬ್ಲಾಗ್ ಅಲ್ಲಿ ರಾಗಿ ಮಾಲ್ಟದು ಸಹ ನಾನು ಹೇಗ್ ಪ್ರಿಪೇರ್ ಮಾಡ್ಕೊಳ್ತೀನಿ ಅಂತ ಹೇಳಿ ವಿಡಿಯೋನ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನನ್ ಮಗ ಆಟ ಆಡ್ತಾ ಇದ್ದಾನೆ. ಎಷ್ಟೇ ಆಟ ಸಾಮಾನು ಕೊಟ್ರು 10 ನಿಮಿಷ ಆಟ ಆಡೋದು. ಇವಾಗ ಅವನಿಗೆ ತಿಂಡಿ ತಿನ್ನಿಸ್ಬೇಕು. ಅವನಿಗೆ ಇಡ್ಲಿ ಅಂದ್ರೆ ತುಂಬಾನೇ ಇಷ್ಟ. ಇಡ್ಲಿ ನೋಡಿದ ತಕ್ಷಣ ತುಂಬಾನೇ ಖುಷಿಯಿಂದ ಅವನು ತಿಂಡಿನ ತಿಂತಾನೆ. ನೀವು ನೋಡ್ತಿರ್ಬೋದು ಅವನು ಎಷ್ಟು ಖುಷಿಯಾಗಿದ್ದಾನೆ ಅಂತ ಹೇಳಿ, ಅಮ್ಮ ಇಡ್ಲಿ ಕೊಡ್ತಿದ್ದಾಳೆ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ನಾನು ಇವಾಗ ನನ್ ಮಗನ್ಗೆ ಮತ್ತೆ ನನ್ನ ಹಸ್ಬೆಂಡ್ ಇಬ್ಬರಿಗೂ ಟಿಫನ್ ಕೊಟ್ಟು, ಹಾಗೆ ನನ್ನ ಹಸ್ಬೆಂಡ್ ಸ್ವಲ್ಪ ಬೇಗ ಡ್ಯೂಟಿಗೆ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ. ಅವ್ರನ್ನು ಸಹ ಡ್ಯೂಟಿಗೆ ಕಳಿಸಿ ನಾನು ಆಮೇಲೆ ಮತ್ತೆ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಅವ್ರಿಗೂ ಊಟನೂ ಸಹ ರೆಡಿ ಆಗಿದೆ. ಫ್ರೆಂಡ್ಸ್, ನಮ್ಮೆಲ್ಲರದು ಸಹ ತಿಂಡಿ ಎಲ್ಲ ಆಯ್ತು. ಮತ್ತೆ ನನ್ನ ಹಸ್ಬೆಂಡ್ ಸಹ ಡ್ಯೂಟಿಗೆ ಹೋದ್ರು. ಇವಾಗ ಪಾಪು ನನ್ಗೆ ವಿಡಿಯೋ ಮಾಡೋದಕ್ ಬಿಡೋದಿಲ್ಲ. ಸೊ ನನ್ ಪಾಪುನ ಮಲಗಿಸಿ ಮತ್ತೆ ನಾನು ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ. ಈ ವಿಡಿಯೋದಲ್ಲಿ ಫ್ರೆಂಡ್ಸ್, ನಾನು ವಾಟರ್ ಬ್ಯಾಲೆನ್ಸ್ ನ ದಿನದಲ್ಲಿ ನಾನ್ ಹೇಗ್ ಬ್ಯಾಲೆನ್ಸ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ನಿಮ್ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನೀರನ್ನ ನಾವು ಚೆನ್ನಾಗಿ ಕುಡಿಬೇಕು ಅಂತ ಎಲ್ರಿಗೂ ಹೇಳ್ತೀವಿ. ಬಟ್ ನಾವೆಷ್ಟು ಕುಡಿತಿದೀವಿ ಅನ್ನೋದೇ ನಮಗ್ ಗೊತ್ತಿರಲ್ಲ. ಹಾಗೆ ಹೇಗ್ ಕುಡಿತೀವಿ, ಯಾವ ಟೈಮ್ ಎಷ್ಟು ನೀರ್ ಕುಡಿತೀವಿ, ಎಷ್ಟು ನೀರ್ನ ಕುಡಿಬೇಕು ಅನ್ನೋದನ್ನ ತಿಳ್ಕೊಂಡ್ರೆ ನಮ್ಮ ಆರೋಗ್ಯನ ನಾವ್ ಇನ್ನೂ ಚೆನ್ನಾಗಿ ಇಟ್ಕೋಬಹುದು. ಮೊದಲನೇದಾಗಿ ನಾನ್ ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀರನ್ನ ಯಾವತ್ತೂ ಅರ್ಜೆಂಟ್ ಅಲ್ಲಿ ಕುಡಿಬಾರ್ದು. ಹಾಗೆ ನಿಂತ್ಕೊಂಡು ಸಹ ನೀರನ್ನ ಕುಡಿಬಾರ್ದು. ಯಾವಾಗ್ಲೂ ನೀರನ್ನ ಕುತ್ಕೊಂಡು ಸಮಾಧಾನದಿಂದ ಕುಡಿಬೇಕು ಫ್ರೆಂಡ್ಸ್. ಹಾಗೆ ಒಂದು ದಿನದಲ್ಲಿ ನಾವು ವಾಟರ್ ಬ್ಯಾಲೆನ್ಸ್ ನ ಎಷ್ಟು ಪ್ರಮಾಣದಲ್ಲಿ ಹೇಗ್ ಮಾಡ್ಬೇಕು ಅನ್ನೋದನ್ನ ನಾವು ತಿಳ್ಕೊಂಡಿದ್ರೆ ತುಂಬಾನೇ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ನಾವ್ ಎಷ್ಟೋ ಸಲ ನೀರನ್ನ ಕುಡಿಯೋದನ್ನ ಮರ್ತೇ ಬಿಡ್ತೀವಿ. ಅದ್ರಲ್ಲೂ ಹೊರಗಡೆ ಎಲ್ಲಾದ್ರೂ ಹೋಯ್ತು ಅಂದ್ರೆ ನೀರ್ ಕುಡಿಯೋದಿಕ್ಕೆ ಹೋಗೋದಿಲ್ಲ. ಹಾಗಾಗಿ ನಾವು ವಾಟರ್ ಬ್ಯಾಲೆನ್ಸ್ ಬಗ್ಗೆ ತಿಳ್ಕೊಂಡಿದ್ರೆ, ಇಲ್ಲ ನಮಗ್ ಗೊತ್ತಿದ್ರೆ, ನಾವು ಆರಾಮಾಗಿ ಮನೇಲಿ ಇದ್ದಾಗ್ಲೇ ನಾವು ವಾಟರ್ ಬ್ಯಾಲೆನ್ಸ್ ನ ಮಾಡ್ಕೋಬಹುದು. ಹಾಗೇನೆ ನಾನು ಸಹ ವಾಟರ್ ಬ್ಯಾಲೆನ್ಸ್ ನ ಮಾಡ್ಕೊಳ್ತಾ ಇರೋದು. ಇವಾಗ ನಾನು ಹೇಗ್ ವಾಟರ್ ಬ್ಯಾಲೆನ್ಸ್ ನ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ, ನಾನು ಒಂದು ದಿನದಲ್ಲಿ ಒಂದು 2-3 ಲೀಟರ್ ನೀರನ್ನ ಕುಡಿಬೇಕು ಅಂತ ಅಂದ್ರೆ, ನಾನು ಫಸ್ಟ್ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ನಾನು ಉಗುರು ಬೆಚ್ಚಗಿರೋ ನೀರು 2 ಲೋಟ ನೀರನ್ನ, ಅಂದ್ರೆ 2 ಲೋಟ ನೀರು, 1 ಲೋಟ 1/4 ಲೀಟರ್ ಅಷ್ಟಿರುತ್ತೆ. 2 ಲೋಟ ಅಂದ್ರೆ ನಮ್ಗೆ ಅರ್ಧ ಲೀಟರ್ ನೀರಾಗುತ್ತೆ. ಅಂದ್ರೆ ನಾವು ಒಂದು 6 ಗಂಟೆಗೆಲ್ಲ ಎದ್ರೆ, ನಾನು ಒಂದು 6 ಗಂಟೆಗೆಲ್ಲ ಅರ್ಧ ಲೀಟರ್ ನೀರನ್ನ ನಾನು ಕುಡ್ದು ನಮ್ ರೆಗ್ಯುಲರ್ ಕೆಲಸ ಏನಿರುತ್ತೆ ಅದ್ ಮಾಡ್ಕೊಳ್ತೀವಿ. ಇನ್ನು 8-8:30ಗೆಲ್ಲ ತಿಂಡಿನ ತಿಂದ್ರೆ ಅವಾಗ 1-2 ಲೋಟ ನೀರನ್ನ ಕುಡಿಬೇಕು. ಅಲ್ಲಿಗೆ ನಮ್ಗೆ 1 ಲೀಟರ್ ನೀರು ಬ್ಯಾಲೆನ್ಸ್ ಆಗುತ್ತೆ. ಇನ್ನು ಮಧ್ಯಾಹ್ನ ಊಟ ಅಂದ್ರೆ 1-1:30ಗೆಲ್ಲ ಊಟ ಮಾಡ್ತೀವಿ. ಅಷ್ಟರಲ್ಲಿ ನಾವು 2 ಲೋಟ ನೀರನ್ನ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ 1.5 ಲೀಟರ್ ಅಷ್ಟು ನೀರು ನಾವು ಬ್ಯಾಲೆನ್ಸ್ ಮಾಡ್ದಂಗ ಆಗುತ್ತೆ. ಊಟ ಆದ್ಮೇಲೆ ನಾವು 1-2 ಲೋಟ ಅಂತೂ ಕುಡಿಬಹುದು. 1-2 ಲೋಟ ಕುಡಿದ್ರೆ ಅಲ್ಲಿಗೆ 2 ಲೀಟರ್ ವಾಟರ್ ಬ್ಯಾಲೆನ್ಸ್ ಆಗುತ್ತೆ. ಇನ್ನು ಈವ್ನಿಂಗು ನಾವು 1-2 ಲೋಟ ಬ್ಯಾಲೆನ್ಸ್ ಮಾಡ್ಕೊಂಡ್ರು ಸಾಕು. 2.5 ಲೀಟರ್ನ ನಾವು ಬ್ಯಾಲೆನ್ಸ್ ಮಾಡ್ದಂಗ ಆಗುತ್ತೆ. ಇನ್ನು ನೈಟ್ ಊಟಕ್ ಮುಂಚೆ ನಾವು 1 ಲೋಟ ನೀರ್ನ ಕುಡ್ದು, ಊಟ ಆದ್ಮೇಲೆ 1 ಲೋಟ ಕುಡಿದ್ರೆ ಸಾಕು. ಅಲ್ಲಿಗೆ ಟೋಟಲ್ 12 ಲೋಟ ನೀರಾಯ್ತು. ಅಂದ್ರೆ 3 ಲೀಟರ್ ನೀರ್ ಬ್ಯಾಲೆನ್ಸ್ ಆಯ್ತು. ಒಂದು ದಿನದಲ್ಲಿ ನಾವೆಷ್ಟು ನೀರ್ನ ಬ್ಯಾಲೆನ್ಸ್ ಮಾಡ್ಬೇಕಾಗಿತ್ತು ಅಷ್ಟು ನೀರ್ನ ನಾವು ಬ್ಯಾಲೆನ್ಸ್ ಮಾಡಾಯ್ತು. ಆದಷ್ಟು ಫ್ರೆಂಡ್ಸ್, ಎಲ್ಲಾರು 8-8:30ಗೆಲ್ಲ ಊಟ ಮುಗಿಸ್ಕೊಂಡು ಹಾಗೆ ವಾಟರ್ ಬ್ಯಾಲೆನ್ಸ್ ನ ಅಷ್ಟು ಒಳಗಡೆ ಮಾಡ್ಕೊಂಡ್ರೆ ಒಳ್ಳೇದು. ರಾತ್ರಿ ಊಟ ಎಲ್ಲ ಆದ್ಮೇಲೆ ನಾನ್ ಬೆಳಗ್ಗೆಯಿಂದ ನೀರೇ ಕುಡ್ತಿಲ್ವಲ್ಲ ಅಂತ ಹೇಳಿ ಅತಿ ಹೆಚ್ಚು ನೀರನ್ನ ಕುಡಿಯೋದಕ್ಕಿಂತ ಹೀಗೆ ದಿನ ಪೂರ್ತಿ ನೀರನ್ನ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ನಮ್ಮ ಆರೋಗ್ಯದಲ್ಲಿ ಯಾವುದೇ ತರ ಏರುಪೇರು ಆಗದೆ ನಾವು ಆರೋಗ್ಯವಾಗಿ ಇರ್ಬೋದು. ಹಾಗೆ ರಾತ್ರಿ ಊಟ ಆದ್ಮೇಲೆ ಆದಷ್ಟು ಅತಿ ಹೆಚ್ಚು ನೀರನ್ನ ಕುಡಿಯೋದನ್ನ ಅವಾಯ್ಡ್ ಮಾಡಿದಷ್ಟು ನಮ್ಗೆ ಒಳ್ಳೇದು. ಪ್ರತಿಯೊಂದು ಆರೋಗ್ಯ ಸಮಸ್ಯೆಗೂ ನಾವು ನೀರನ್ನ ಸರಿಯಾಗಿ ಬ್ಯಾಲೆನ್ಸ್ ಮಾಡದೇ ಇರೋದೇ ಕಾರಣ ಆಗಿರುತ್ತೆ. ಹಾಗಾಗಿ ನೀವು ಕೇಳಿರ್ಬೋದು, ನಮ್ಗೆ ಏನೇ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಹಾಸ್ಪಿಟ್ಲ್ಗೆ ಹೋದ್ರು ಅಲ್ಲಿ ಫೈನಲ್ ಆಗಿ ಹೇಳೋದು ನಮ್ಗೆ ನೀರನ್ನ ಚೆನ್ನಾಗಿ ಕುಡೀರಿ ಅಂತಾನೆ. ಹಾಗಾಗಿ ಫ್ರೆಂಡ್ಸ್, ನಮ್ಗೆ ಮೊದ್ಲೇ ವಾಟರ್ ಬ್ಯಾಲೆನ್ಸ್ ಬಗ್ಗೆ ಗೊತ್ತಿದ್ರೆ, ನಾವು ತಿಳ್ಕೊಂಡಿದ್ರೆ, ವಾಟರ್ ಬ್ಯಾಲೆನ್ಸ್ ನ ನಾವು ಅಳವಡಿಸ್ಕೊಂಡು ನಾವು ಲೈಫ್ ನ ಲೀಡ್ ಮಾಡ್ತಾ ಇದ್ರೆ ಯಾವುದೇ ತರ ಆರೋಗ್ಯ ಸಮಸ್ಯೆ ಬರ್ದೇನೆ ನಾವು ಆರಾಮಾಗಿರ್ಬೋದು. ಹಾಗೆ ನಾವು ಸಹ ಬೇರೆಯವ್ರಿಗೆ ವಾಟರ್ ಬ್ಯಾಲೆನ್ಸ್ ಬಗ್ಗೆ ನಾವು ತಿಳಿಸ್ಕೊಡ್ಬೋದು. ಇದೇ ರೀತಿ ದಿನದಲ್ಲಿ ನನ್ನ ಒಂದು ವಾಟರ್ ಬ್ಯಾಲೆನ್ಸ್ ನ ನಾನು ಮಾಡ್ಕೊಳ್ಳೋದು. ಫ್ರೆಂಡ್ಸ್, ಇದು ನನ್ನ ಫಸ್ಟ್
ಫಸ್ಟ್ ಬ್ಲಾಗು. ಈ ಬ್ಲಾಗ್ ಅಲ್ಲಿ ನಾನು ನೀರ್ ಬಗ್ಗೆನೆ ನನಗ್ ಗೊತ್ತಿರೋ ಒಂದು ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೆ. ಹಾಗಾಗಿ ನಾನು ಈ ವಾಟರ್ ಬ್ಯಾಲೆನ್ಸ್ ಬಗ್ಗೆ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಾಟರ್ ಬ್ಯಾಲೆನ್ಸ್ ಇನ್ಫಾರ್ಮೇಶನ್ ನಿಮ್ಮೆಲ್ಲರಿಗೂ ಸಹ ಇಷ್ಟ ಆಗಿರುತ್ತೆ ಅಂತ ಹೇಳಿ ನಾನು ಅನ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಹೊಸ ಬ್ಲಾಗ್ ಜೊತೆಗೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.